ವಾದಿರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ರಾಮಭಕ್ತರೇ, ಶ್ರೀರಾಮರ ಹಿನ್ನೆಲೆಯಲ್ಲಿ ಆಸಕ್ತರಾಗಿರತಕ್ಕಂಥವರೇ, ಪ್ರಪಂಚ ಪ್ರಸಿದ್ಧವಾಗಿರತಕ್ಕಂಥ ಆ ಒಂದು ಅವತಾರ ಪುರುಷನ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರರ ಯಾವ ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ಈ ತಿಂಗಳ 22ನೇ ತಾರೀಖು ಶ್ರೀರಾಮ ಮಂದಿರದ ಉದ್ಘಾಟನೆಯಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಬೆಂಗಳೂರು ದೂರದರ್ಶನ ಕೇಂದ್ರ ಒಂದು ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮವನ್ನು ಕೊಡಬೇಕು ಅನ್ನುವ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಅದರ ಉದ್ದೇಶವನ್ನು ಈಗಾಗಲೇ ಹೇಳಿದ್ದೇನೆ, ಮತ್ತೊಂದು ಸಲ ಸ್ಪಷ್ಟಪಡಿಸಿಬಿಡ್ತೀನಿ. ಅಯೋಧ್ಯೆಯಲ್ಲಿ 3 ರಾಮರ ವಿಗ್ರಹಗಳ ಸ್ಥಾಪನೆ ಆಗ್ತಾ ಇದೆ. ಪ್ರಾರಂಭದಲ್ಲಿ ಅಂದರೆ ಜನವರಿ 22ನೇ ತಾರೀಖು ಪ್ರತಿಷ್ಠೆ ಆಗತಕ್ಕಂತಹ ವಿಗ್ರಹ ಬಾಲರಾಮರ ವಿಗ್ರಹ. ಬಾಲರಾಮರ ವಿಗ್ರಹ ಅನ್ನುವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಈ ಕಾರ್ಯಕ್ರಮದಲ್ಲಿ ಅವರಿನ್ನೂ ಬಾಲರಾಮರಾಗಿರುವ ಕಾರಣದಿಂದ ರಾಮಾವತಾರವಾದ ನಂತರದ ಘಟನೆಗಳನ್ನು ಕುರಿತೋ, ಶ್ರೀಮದ್ ರಾಮಾಯಣವನ್ನು ಕುರಿತೋ, ರಾಮರ ಕಥೆಯನ್ನು ಕುರಿತೋ, ರಾಮರ ಬಾಲ್ಯ, ಪ್ರೌಢ, ಅವರ ವಿವಾಹ, ಆನಂತರ ಆದಂಥ ದುರಂತ, ಅರಣ್ಯಕ್ಕೆ ಹೋಗ್ತಕ್ಕಂಥದ್ದು ಇತ್ಯಾದಿ ಇತ್ಯಾದಿ ಯಾವ ಕಥೆಯನ್ನು ನಾವು ಚರ್ಚಿಸಲಿಕ್ಕೆ ಹೋಗದೆ ಇನ್ನು ಬಾಲರಾಮರು ಆಗ್ತಾನೆ ಅವರ ಪ್ರತಿಷ್ಠೆ ಆಗಿರುತ್ತೆ. ಅಂದಿಗೆ ನಮ್ಮ ಉಪನ್ಯಾಸ 15 ದಿವಸಗಳ ಉಪನ್ಯಾಸ ಗುಚ್ಛ ಮುಕ್ತಾಯ ಆಗುತ್ತೆ. ಅದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಕಾರ್ಯಕ್ರಮ ಶ್ರೀರಾಮರು ಅವತರಿಸುವ ಹಿಂದೆ, ಅಂದರೆ ಯಾವ ಅಂಶದಿಂದ ಅವರು ಬಂದರೋ, ಶ್ರೀರಾಮರ ಅವತಾರಕ್ಕೆ ಮುಂಚೆ ದಶರಥ ಮಹಾರಾಜ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದಾಗ ಆ ಪುತ್ರಕಾಮೇಷ್ಟಿ ಯಾಗದ ಧೂಮ ಸೋಪಾನದ ಮೇಲೆ ದೇವತೆಗಳೆಲ್ಲ ಬಂದಿರ್ತಾರೆ. ಅಲ್ಲಿಗೆ ವೈಕುಂಠದಿಂದ ಶ್ರೀಮನ್ನಾರಾಯಣನೂ ಬರ್ತಾನೆ. ಆಗ ಅಲ್ಲಿ ನೆರೆದಂಥ ದೇವತೆಗಳ ಪರವಾಗಿ ಬ್ರಹ್ಮ ಆ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾನೆ. ವಿಷ್ಣೋ ಪುತ್ರತ್ವಮಾಗಚ್ಚೋ ಅಂತ. ಹೇ ವಿಷ್ಣುವೇ, ನೀನು ಶ್ರೀರಾಮರಾಗಿ ಅವತರಿಸಬೇಕು. ಪುತ್ರತ್ವಂ ಆಗಚ್ಚೋ, ತ್ವಂ ನೀನು, ಆಗಚ್ಚ ಬಾ. ಹೇಗೆ ಅಂದರೆ ದಶರಥನಿಗೆ ಮಗನಾಗಿ, ಪುತ್ರನಾಗಿ ಬಾ ಅಂತ ಪ್ರಾರ್ಥನೆ ಮಾಡ್ತಾರೆ. ಹೀಗಾಗಿ ರಾಮಾವತಾರವಾಗಿದೆ ಎಂದರೆ ಅದು ನಾರಾಯಣನೇ ಬಂದಂತೆ. ಆ ನಾರಾಯಣ, ಆ ವೈಕುಂಠವಾಸಿಯಾಗಿರತಕ್ಕ ನಾರಾಯಣ ಶ್ರೀರಾಮರಾಗಿ ಬರಬೇಕಾಗಿದ್ದರೆ ನೇರವಾಗಿ ಹಾಗೆ ಬಂದುಬಿಟ್ನೆ ಆಯಿತಾ. ನಾರಾಯಣ ಯಾರಿಗೆ ಜನ್ಮ ಕೊಟ್ಟ, ಅವರು ಯಾರಿಗೆ ಜನ್ಮ ಕೊಟ್ಟರು, ಅವರು ಯಾರಿಗೆ, ಅವರ ಮಗ ಯಾರು, ಅವರ ಮಗ ಯಾರು, ಅವರ ಮಗ ಯಾರು, ಹೀಗಾಗಿ ಶ್ರೀಮನ್ನಾರಾಯಣನಿಂದ ಶ್ರೀರಾಮನ ತನಕ ಸುಮಾರು 40 ಮಹಾರಾಜರ ಬಗ್ಗೆ, 40 ಮಹಾಪುರುಷರ ಬಗ್ಗೆ, 40 ಖ್ಯಾತನಾಮರ ಬಗ್ಗೆ, ಅವರ ವಿಶೇಷವಾದ ಚರಿತ್ರೆಗಳ ಬಗ್ಗೆ ನಾವು ಪರಿಚಯ ಮಾಡಿಕೊಳ್ಳಲಿದ್ದೇವೆ. ಹೀಗಾಗಿ ಇದು 4ನೇ ಉಪನ್ಯಾಸ. ಇನ್ನು 11 ಉಪನ್ಯಾಸಗಳು ವೈಕುಂಠವಾಸಿಯಾದಂಥ ನಾರಾಯಣ, ಆತನಿಗೂ ಹಿಂದೆ ಒಂದು ಅವತಾರ ಇದೆ, ಅದನ್ನು ಹೇಳ್ತೀನಿ. ವೈಕುಂಠವಾಸಿಯಾದ ನಾರಾಯಣ ಯಾವ ಯಾವ ಅವತಾರಗಳನ್ನು ಮಾಡಿ ಶ್ರೀರಾಮರಾದರು ಅನ್ನತಕ್ಕಂಥದ್ದು ನಮ್ಮ ಗುರಿ. ಅದನ್ನು ತಮಗೆ ಪ್ರಸ್ತುತಪಡಿಸಬೇಕು ಅನ್ನತಕ್ಕಂಥದ್ದು ಅಪೇಕ್ಷೆ. ಆ ಹಿನ್ನೆಲೆಯಲ್ಲಿ ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣ. ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ
ಮೊದಲು ಒಂದು ಪುಟಾಣಿ ಗೊತ್ತಿದ್ದು ಗೊತ್ತಿಲ್ಲದ ಅಂಶವನ್ನು ನಾವು ತಿಳ್ಕೋಬೇಕು. ಪ್ರತಿಯೊಬ್ಬ ವ್ಯಕ್ತಿ ನಾನು ಅಂತ ಅಂದ್ಕೊಂಡ್ರೆ, ನಾನು ಅಂತ ನೀವು ಅಂದ್ಕೊಂಡ್ರೆ, ನಾನು ಅಂತ ಯಾರ್ಯಾರು ಹೇಳ್ಕೊಳ್ತೀರಿ ಆ ಎಲ್ಲರೂ ನಾನು ಅಂತ ಹೇಳ್ಕೊಂಡ್ರೆ ಯಾವುದನ್ನು ಹೇಳ್ತಾ ಇರ್ತೀರಿ? ನಮ್ಮ ದೇಹದ ಕಡೆಗೆ ತೋರಿಸಿ ಹೇಳ್ತೀವಿ ನಾನು ಅಂತ. ಆ ನಾನು ಅನ್ನುವುದು ಯಾವುದು? ನನ್ನ ಕೈ ತೋರಿಸ್ತಾ ಇರತಕ್ಕಂಥ ಎದೆಯೋ, ಅದರ ಮೇಲಿರತಕ್ಕಂಥ ತಲೆಯೋ, ಅಥವಾ ಕೆಳಗಿರತಕ್ಕಂಥ ಕಾಲುಗಳೋ, ಅಥವಾ ಇಡೀ ದೇಹವೋ? ಕೈ ಕಾಲು ಕಣ್ಣು ಬಾಯಿ ಕಿವಿ ಇತ್ಯಾದಿ ಯಾವುದೂ ನಾನು ಅನ್ನುವುದು ಆಗುವುದಿಲ್ಲ. ನಾನು ಅಂತ ನಾನು ನನ್ನನ್ನು ತೋರಿಸಿ ಹೇಳಬೇಕಾಗಿದ್ದರೆ ಆ ನಾನು ಅನ್ನುವ ದೇಹದ ಒಳಗೆ ಪ್ರಾಣ ಅನ್ನುವುದು ಇರಬೇಕು. ಹೀಗಾಗಿ ನಾನು ಅಂತ ಹೇಳಿದಾಗ ಅದು ನನ್ನ ಪ್ರಾಣವನ್ನು ತೋರಿಸಿ ಹೇಳುತ್ತೇನೆ. ಆದರೆ ಪ್ರಶ್ನೆ ಇರತಕ್ಕದ್ದು, ನಾವು ಯಾರೇ ಆಗಲಿ ನಾನು ಅಂತ ಹೇಳುವ ನಮ್ಮ ಪ್ರಾಣವನ್ನು ನೋಡಿದ್ದೇವೋ? ನಾವು ಯಾರೂ ನಮ್ಮ ಪ್ರಾಣವನ್ನು ನೋಡಲು ಸಾಧ್ಯವಿಲ್ಲ, ಅಥವಾ ಯಾರ ಪ್ರಾಣವನ್ನು ನೋಡಲು ಸಾಧ್ಯವಿಲ್ಲ, ಯಾರೂ ನೋಡೋಕ್ಕಾಗೋದಿಲ್ಲ. ಆದರೆ ಇದೆಯೋ? ಇದೆ. ಇರೋದ್ರಿಂದಲೇ ಮಾತಾಡ್ತಾ ಇದ್ದೀನಿ, ಇರೋದ್ರಿಂದಲೇ ನೀವು ನೋಡ್ತಾ ಇದ್ದೀರಿ, ಇರೋದ್ರಿಂದಲೇ ನೀವು ಕೇಳ್ತಾ ಇದ್ದೀರಿ. ಪ್ರಾಣಿಯೊಂದು, ಪ್ರಾಣಿಯ ಉನ್ನತ ಸ್ಥಾನದಲ್ಲಿ ಮನುಷ್ಯ ಅನ್ನುವ ಪ್ರಾಣಿ ಇರೋ ಹಿನ್ನೆಲೆಯಲ್ಲಿ ಪ್ರತಿ ಪ್ರಾಣಿಯ ಚಲನೆ, ಮಾತು, ಕಥೆ, ಊಟ ಮಾಡತಕ್ಕಂಥದ್ದು, ಸಂಸಾರವನ್ನು ನಡೆಸ್ತಕ್ಕಂಥದ್ದು, ಸಂತಾನೋತ್ಪತ್ತಿ ಮಾಡತಕ್ಕಂಥದ್ದು, ಈ ಎಲ್ಲವೂ ಅಸ್ತಿತ್ವಕ್ಕೆ ಬರತಕ್ಕದ್ದು ಪ್ರಾಣದಿಂದ. ಯಾವಾಗ ಈ ದೇಹದಿಂದ ಪ್ರಾಣ ಹೋಗುತ್ತದೋ ಆಗ ಅದು ಹೆಣ ಆಗುತ್ತೆ, ನಾನು ಅನ್ನುವುದಲ್ಲಿರೋದಿಲ್ಲ. ಆಗ ಅದನ್ನು ಹೂತಾಕ್ತಾರೆ ಅಥವಾ ಸುಟ್ಟಾಕ್ಬಿಡ್ತಾರೆ. ಹೀಗಾಗಿ ಈ ನನ್ನ ಪುಟ್ಟ ದೇಹಕ್ಕೆ ನಾನು ಅನ್ನತಕ್ಕಂಥ ಆತ್ಮವಿದ್ದಂತೆ ಕಾಣಿಸಲ್ಲ, ಅದರಿದೆ. ಇದೆ ಅಂತ ನಮಗೆಲ್ರಿಗೂ ಗೊತ್ತು, ನಮಗೆ ಯಾರಿಗೂ ಕಾಣಲ್ಲ. ಯಾವ ರೀತಿಯಲ್ಲಿ ನನ್ನ ದೇಹದ ಒಳಗೆ ಒಂದು ಪ್ರಾಣವಿದೆಯೋ, ಯಾವ ರೀತಿಯಲ್ಲಿ ಆ ಪ್ರಾಣ ನನ್ನ ದೇಹದ ಎಲ್ಲ ಚಲನವಲನಗಳನ್ನು ನಿಯಂತ್ರಣ ಮಾಡುತ್ತದೋ ಹಾಗೇ, ಮುಂದಿನ ವಾಕ್ಯವನ್ನು ದಯವಿಟ್ಟು ಗಮನ ಇಟ್ಟು ಕೇಳಿ, ಹಾಗೇ ಈ ಇಡೀ ಪ್ರಪಂಚವನ್ನು ನಿಯಂತ್ರಣ ಮಾಡ್ತಾ ಇರತಕ್ಕಂಥ ಒಂದು ಶಕ್ತಿಯುಂಟು. ಈ ಇಡೀ ಪ್ರಪಂಚ ಅಂದರೆ ಬ್ರಹ್ಮಾಂಡ. ಬ್ರಹ್ಮಾಂಡ ಅಂದರೆ ಬ್ರಹ್ಮನ ಸೃಷ್ಟಿಯಲ್ಲಿ ಇರತಕ್ಕಂಥ ಒಂದು ತರಹ ಪ್ರಪಂಚ, ವಿಶ್ವ, ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ಪ್ರಕೃತಿ. ಆ ಪ್ರಕೃತಿಯಲ್ಲಿ ಇರತಕ್ಕಂಥ ವನಚರಗಳು, ನೀರಿನೊಳಗೆ ಇರತಕ್ಕಂಥ ಜಲಚರಗಳು, ಖಗಮೃಗಗಳು, ಆಕಾಶದಲ್ಲಿಯೂ ಹಾಗೂ ಅರಣ್ಯದಲ್ಲಿರತಕ್ಕಂಥದ್ದು, ಬೆಟ್ಟಕಾಡುಗಳು, ಈ ಬೆಟ್ಟಕಾಡುಗಳ ಒಳಗೆ ಇರತಕ್ಕಂಥ ಸಮಸ್ತ ಜೀವಕೋಟಿಯು, ಈ ಎಲ್ಲವೂ ಬ್ರಹ್ಮಾಂಡ. ಬ್ರಹ್ಮನ್ ಅಂದರೆ ಅರ್ಥ ಏನಪ್ಪ ಅಂದರೆ ಬೃಹತ್ ಅಂದರೆ ಅತ್ಯಂತ ವಿಶಾಲವಾದದ್ದು, ಅಮಿತವಾದದ್ದು, ಅಮೇಯವಾದದ್ದು, ಅನಿಯಂತ್ರಿತವಾದದ್ದು, ಅನುಪಮವಾದದ್ದು, ಅಸೀಮವಾದದ್ದು, ಎಲ್ಲೇನೇ ಇಲ್ಲ ಅದಕ್ಕೆ. ಈ ರೀತಿ ಈ ಯಾವ ಬ್ರಹ್ಮಾಂಡ ಉಂಟು, ಆ ಬ್ರಹ್ಮಾಂಡವನ್ನೆಲ್ಲ ನಿಯಂತ್ರಣ ಮಾಡತಕ್ಕಂಥ ಒಂದು ಶಕ್ತಿಯುಂಟು. ಜೀವಿಯೊಂದನ್ನು ನಿಯಂತ್ರಣ ಮಾಡುವ ಆತ್ಮ ಇದ್ದಂತೆ ಬ್ರಹ್ಮಾಂಡವನ್ನು ನಿಯಂತ್ರಣ ಮಾಡತಕ್ಕಂಥ ಪರಮಾತ್ಮ ಉಂಟು. ಆತ್ಮ ಪುಟಾಣಿದು, ಪರಮಾತ್ಮ ಬಹಳ ದೊಡ್ಡದು. ಆತ್ಮ ಕಣ್ಣಿಗೆ ಕಾಣಲ್ಲ, ಪರಮಾತ್ಮನೂ ಕಣ್ಣಿಗೆ ಕಾಣಲ್ಲ. ಆದ್ದರಿಂದ ಶ್ರೀಮದ್ ರಾಮಾಯಣದಲ್ಲಿ ರಾಮರ ಹಿನ್ನೆಲೆಯನ್ನು ಕುರಿತು ಮಾತನಾಡುವಾಗ ವಸಿಷ್ಠ ಬ್ರಹ್ಮರ್ಷಿಗಳು ಒಂದು ಪದವನ್ನು ಪ್ರಯೋಗ ಮಾಡ್ತಾರೆ. ಆದಿಯಲ್ಲಿ ಮೊಟ್ಟ ಮೊದಲು ರಾಮರ ಉಗಮಕ್ಕೆ ಪ್ರಾರಂಭದಲ್ಲಿ ಇದ್ದಂಥದ್ದು ಯಾವುದಪ್ಪ ಅಂದರೆ ಅವ್ಯಕ್ತ ಪ್ರಭವೋ ಬ್ರಹ್ಮ. ಅವ್ಯಕ್ತ ಅಂದರೆ ವ್ಯಕ್ತವಾಗದ್ದು, ಕಾಣಿಸದ್ದು, ಕೇಳದ್ದು, ಗೋಚರಿಸದ್ದು, ನಮಗೆ ಗೊತ್ತೇ ಇಲ್ಲರಿ ಇದೇನು ಅಂತ.
ಆ ದೇವರು ಹಾಗಿದ್ದಾನೆ ಹೀಗಿದ್ದಾನೆ ಅಂತ ಮಾತಾಡಬಹುದೇ ಆಗಲಿ, ಆ ದೇವರನ್ನು ಕಂಡವರು ಯಾರು? ಯಾಕೆಂದರೆ ಆ ದೇವರು ಅವ್ಯಕ್ತ, ವ್ಯಕ್ತವಾಗುವುದಿಲ್ಲ. ಅದಕ್ಕೆ ಕೆಲವರು ಹೇಳಿದರು, ರೂಪ ಇಲ್ಲ, ಗುಣವಿಲ್ಲ, ಕಾರಣವಿಲ್ಲ, ಜಾಗವಿಲ್ಲ, ಎಲ್ಲೆಲ್ಲಿಯೂ ವ್ಯಾಪ್ತವಾಗಿರತಕ್ಕದ್ದು. ಅದನ್ನು ಒಂದು ಸೂತ್ರ ರೂಪದಲ್ಲಿ ಹೇಳಿದರು. ನಿರುಪಮ ನಿರಾಲಂಬ ನಿತ್ಯ ನಿರ್ಭಯ ನಿರಾವರಣ ನಿರ್ಮಾಯ ನಿರ್ಮಳ ನಿರ್ವಿಕಲ್ಪ ನಿಜ ನಿರಸೂಯ ನಿಶ್ಚಿಂತ ನಿರ್ಲೇಪ ನಿರ್ಗುಣ ನಿರಾಧಾರ ನಿತ್ಯ ತೃಪ್ತ ನಿರವಧ್ಯ ನಿರ್ಭಿನ್ನ ನಿರ್ದ್ವಂದ್ವ ನಿರ್ದೋಷ ನಿಷ್ಕಾಮ ನಿಷ್ಕಳ ನಿರಾಕಾರ ನಿರಜ ನಿರಹಂಕಾರ ನಿರ್ಮಳ ನಿರಾಳ ಪರಬ್ರಹ್ಮವಸ್ತು ಅದು. ಈ ಪರಬ್ರಹ್ಮವಸ್ತು ಒಂದು ಸಲ ತೀರ್ಮಾನ ಮಾಡಿತಂತೆ, ನಾನು ವ್ಯಕ್ತನಾಗುತ್ತೇನೆ, ನಾನು ಬೇರೆಯವರ ಕಣ್ಣಿಗೆ ಕಾಣಿಸುತ್ತೇನೆ. ಹಾಗೆ ಬೇರೆಯವರ ಕಣ್ಣಿಗೆ ಕಾಣಿಸುವ ರೂಪ ಒಂದು ಉಂಟಲ್ಲ, ಯಾವುದೊಂದು ಆಕಾರ ಒಂದು ತಗೊಳ್ತಲ್ಲ, ಅದು ಯಾವುದಯ್ಯ ಆಕಾರ ಅಂದರೆ ಆಪೋ ನಾರಾ ಇತಿ ಪ್ರೋಕ್ತ ಆಪೋ ವೈ ನರಸೂನವಃ ಆಯನಂ ತಸ್ಯತಾಂ ಪ್ರಾಹುಃ ನಾರಾಯಣ ಇತಿ ಸ್ಮೃತಃ. ಆಪೋ ನಾರಾ ಇತಿ ಪ್ರೋಕ್ತ. ನಾರಾಯಣ ಅನ್ನೋ ಒಂದು ಪದದಲ್ಲಿ ಎರಡು ಪದಗಳಿದೆ, ನಾರ ಅಯನ ಅಂತ. ದಯಮಾಡಿ ಕೇಳಿಸ್ಕೊಳ್ಳಿ, ನಾರಾಯಣ ಅನ್ನುವ ಶಬ್ದದಲ್ಲಿ ಎರಡು ಪದಗಳಿದೆ, ಒಂದು ಆಪ, ಇನ್ನೊಂದು ಅಯನ. ಆಪ ಅಂದರೆ ನೀರು ಅಂತ. ಸಾಗರದಲ್ಲಿನ ನೀರಿನಲ್ಲಿ ಅಯನ ಸಂಚಾರ ಮಾಡ್ತಾ ಆ ಶಕ್ತಿ, ಅವ್ಯಕ್ತ ಪರಬ್ರಹ್ಮ ಶಕ್ತಿ ತಪಸ್ಸನ್ನು ಮಾಡಿತು. ತಪಸ್ಸನ್ನು ಮಾಡಿ, ನೀರಿನಲ್ಲಿ ತಪಸ್ಸನ್ನು ಮಾಡಿ ಒಂದು ಆಕಾರವನ್ನು ಪಡೆಯಿತು, ಅದೇ ನಾರಾಯಣ ಅಂತ. ನಾರಾಯಣ ಅನ್ನತಕ್ಕಂಥದ್ದು ಅತ್ಯಂತ ವಿಶೇಷವಾಗಿರತಕ್ಕಂಥ ಶಕ್ತಿ. ವೈಕುಂಠದಲ್ಲಿ ಅದಕ್ಕೆ ಮನೆ. ಅದು ಸೃಷ್ಟಿಕರ್ತ ಅನ್ನಿಸಿಕೊಳ್ಳತಕ್ಕಂಥ ಪರಬ್ರಹ್ಮ ಅಲ್ಲ, ಬ್ರಹ್ಮ ಅನ್ನತಕ್ಕದ್ದು. ವ್ಯತ್ಯಾಸವನ್ನು ನೀವು ತಿಳ್ಕೊಂಬಿಡಿ. ಬ್ರಹ್ಮ ಬೇರೆ, ಬ್ರಹ್ಮ ಬೇರೆ. ಹ್ರಸ್ವ ಬ್ರಹ್ಮ ಅಂದರೆ ಪರಬ್ರಹ್ಮ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ. ಪ್ರಜ್ಞಾನಂ ಬ್ರಹ್ಮ, ಅದು ಬ್ರಹ್ಮ ಅಲ್ಲ. ಆ ಪರಬ್ರಹ್ಮ ಕಣ್ಣಿಗೆ ಕಾಣಲ್ಲ, ಕಿವಿಗೆ ಕೇಳಲ್ಲ, ಆಕಾರ ಇಲ್ಲ, ನಿರಾಕಾರ ನಿರುಪಮ ನಿರಾಲಂಬ ಹೇಳಿದೆ ಆಗಲೇ ನಾನು. ಕಣ್ಣಿಗೆ ಕಾಣದ ಅವ್ಯಕ್ತವಾದ ಆ ಒಂದು ಶಕ್ತಿ ಅದು ಪರಬ್ರಹ್ಮ. ಆದರೆ ಈಗ ನಾನು ಹೇಳ್ತಾ ಇರತಕ್ಕ ಶಕ್ತಿ ಬ್ರಹ್ಮ ಅನ್ನುವುದು. ಬ್ರಹ್ಮ ಅಂದರೆ ಸೃಷ್ಟಿಕರ್ತ, ಬ್ರಹ್ಮ ಅಂದರೆ ಸರಸ್ವತಿಯ ಯಜಮಾನರು, ಬ್ರಹ್ಮ ಅಂದರೆ ಸತ್ಯಲೋಕದ ಅಧಿಪತಿ, ಬ್ರಹ್ಮ ಅಂದರೆ ಹಂಸವಾಹನವನ್ನು ಹೊಂದಿರತಕ್ಕಾತ, ಬ್ರಹ್ಮ ಅಂದರೆ ನಾರದನ ಅಪ್ಪ, ಬ್ರಹ್ಮ ಅಂದರೆ ವಾಲ್ಮೀಕಿ ಮಹರ್ಷಿಗಳ ಹತ್ತಿರ ಬಂದು ಕುರು ರಾಮಕಥಾಂ ಪುಣ್ಯಾಂ ಮನೋರಮಾಂ ವೃತ್ತಂ ಕಥಯ ವೀರಸ್ಯ. ವಾಲ್ಮೀಕಿಯ ಹತ್ತಿರಕ್ಕೆ ಬಂದು ಈ ಬ್ರಹ್ಮ ರಾಮಾಯಣವನ್ನು ಬರೆಸಿದಾತ. ಈಗ ಬನ್ನಿ ವಾಪಸ್ಸು. ನಾರಾಯಣ ಇದ್ದಾನೆ, ಆ ನಾರಾಯಣ ಈ ಸೃಷ್ಟಿಕರ್ತ ಬ್ರಹ್ಮ ಹಾಗೂ ಶಂಕರ, ಶಿವ, ಈಶ್ವರ ಈ ಇಬ್ಬರೂ ತಮ್ಮ ಕ್ರಿಯೆಯಲ್ಲಿ ತೊಡಗಿದ್ದಾಗ ಯಾವುದಾದ್ರೂ ಆಪತ್ತುಗಳಿಗೆ ಸಿಕ್ಕರೆ ಅವರಿಗೆ ರಕ್ಷಣೆ ಕೊಡತಕ್ಕಂಥ ಶಕ್ತಿ. ಒಂದು ಸಂದರ್ಭವನ್ನು ಹೇಳೋಣ. ಧ್ರುವನ ಕಥೆಯನ್ನು ನೀವು ಕೇಳಿದ್ದೀರಿ. ಉತ್ತಾನಪಾದರಾಯನ ಹೆಂಡತಿಯರು ಸುಮತಿ ಹಾಗೂ ಸುರತಿ
ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲಿಕ್ಕೆ ಧ್ರುವ ಬಂದಾಗ ಚಿಕ್ಕಮ್ಮನಾದ ಸುರುಚಿ ಆತನನ್ನು ಎಳೀತಾಳೆ, ನೀನು ಅಲ್ಲೆಲ್ಲ ಕೂತ್ಕೊಳ್ಳೋ ಹಾಗಿಲ್ಲ, ಆ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕಾಗಿದ್ದರೆ ಉತ್ಥಾನಪಾದರಾಯನ ತೊಡೆಯ ಮೇಲೆ ಮೊದಲು ಕೂತ್ಕೋಬೇಕು, ನನ್ನ ಗಂಡನ ತೊಡೆಯ ಮೇಲೆ ಕೂತ್ಕೊಳ್ಳೋಕ್ಕೆ ನಿನಗೆ ಅಧಿಕಾರ ಇಲ್ಲ, ನನ್ನ ಮಕ್ಕಳಿಗೆ ಅಧಿಕಾರ ಇದೆ ಅಂತ ಒತ್ತುಕೊಂಡು ತಾಯಿ ಸುಮತಿಯ ಹತ್ತಿರಕ್ಕೆ ಧ್ರುವ ಹೋದಾಗ ತಾಯಿ ಹೇಳ್ತಾಳೆ, ನಿಮ್ಮ ಅಪ್ಪನ ತೊಡೆ ಯಾಕಯ್ಯ ಬೇಕು, ಇಡೀ ಬ್ರಹ್ಮಾಂಡದ ಒಡೆಯನಾಗಿರತಕ್ಕಂಥ ಆ ನಾರಾಯಣನನ್ನು ಆಶ್ರಯಿಸು, ನಾರಾಯಣನ ತೊಡೆ ಮೇಲೆ ಕೂತ್ಕೊ ನೀನು. ಆ ಧ್ರುವ ಬಾಲ ಸನ್ಯಾಸಿಯಾಗಿ ನಾರಾಯಣನಿಗಾಗಿ ಅಷ್ಟಾಕ್ಷರಿ ಮಂತ್ರವನ್ನು ಪಠಣ ಮಾಡಿ 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 ನಾರಾಯಣ ಪ್ರತ್ಯಕ್ಷನಾಗಿಬಿಡ್ತಾನೆ, ಧ್ರುವ ಪದವಿಯನ್ನು ಕೊಟ್ಟುಬಿಡ್ತಾನೆ, ಧ್ರುವ ನಕ್ಷತ್ರವಾಗಿ ನೆಲೆ ನಿಂತು ಬಿಡ್ತಾನೆ. ಇನ್ನೊಂದು ಪುಟ್ಟ ಉದಾಹರಣೆಯನ್ನು ಹೇಳೋದಾದರೆ, ಈ ಬ್ರಹ್ಮ ಇದ್ದಾನಲ್ಲ, ಯಾರ ಬ್ರಹ್ಮ? ಈ ನಾರಾಯಣನ ಹೊಕ್ಕಳಿನಲ್ಲಿ ಬಂದಾತ, ಹೊಕ್ಕಳಿನಲ್ಲಿ ಅರಳಿದ ಹೂವಿನಲ್ಲಿ ಕೂತಾತ, ಹೊಕ್ಕಳಿನ ಕಮಲದಲ್ಲಿ ಕಮಲಪೀಠವನ್ನು ಹೊಂದಿದಾತ, ಆ ಚತುರ್ಮುಖ ಬ್ರಹ್ಮ ಸರಸ್ವತಿಯ ಗಂಡ. ಆತನ ಬಳಿ 4 ವೇದಗಳು ಇತ್ತು, ಋಗ್ಯಜಸ್ಸಾಮ ಅಥರ್ವಣಗಳು. ಆ 4 ವೇದಗಳನ್ನು ಸೋಮಕ ಅನ್ನತಕ್ಕಂಥ ರಾಕ್ಷಸ ಕದ್ದುಕೊಂಡು ಹೋಗಿಬಿಟ್ಟು ಆತ ನಾರಾಯಣನಲ್ಲಿ ಮೊರೆ ಇಟ್ಟ, ಅಪ ನಾರಾಯಣ, ವೇದಗಳನ್ನು ಕದ್ದುಕೊಂಡು ಹೋಗಿಬಿಟ್ಟಿದ್ದಾನೆ ಅಂತ. ಆಗ ಆ ನಾರಾಯಣ ಮೊಟ್ಟ ಮೊದಲನೆಯ ಅವತಾರವನ್ನು ಧರಿಸಿ ಬಂದ, ಮತ್ಸ್ಯಾವತಾರಿಯಾದ ಆ ಸೋಮಕನನ್ನು ಕೊಂದು ಆ ವೇದಗಳನ್ನು ಬಿಡುಗಡೆ ಮಾಡಿದ. ಸಾಂಕೇತಿಕವಾಗಿ ನಡೆದಂಥ ಘಟನೆ ಇದು. ವೇದ ಅಂದರೆ ಜ್ಞಾನ, ಜ್ಞಾನವನ್ನು ಯಾರು ಕದ್ದುಕೊಂಡು ಹೋದರೂ, ಜ್ಞಾನಕ್ಕೆ ಯಾರು ಬೇಲಿಯನ್ನು ಏರ್ಪಡಿಸಿದರೂ, ಜ್ಞಾನವನ್ನು ಯಾರು ಬಂಧಿಸಿಟ್ಟರೂ ಅದನ್ನು ದೈವ ಸಹಿಸುವುದಿಲ್ಲ. ಜ್ಞಾನ ಅನ್ನತಕ್ಕಂಥದ್ದು ಅಭ್ಯರ್ಥಿಗಳ ಅಪೇಕ್ಷಿತರ ವಸ್ತುವಾಗಬೇಕು. ಅದಕ್ಕೆ ಜಾತಿ ಧರ್ಮ ಇವುಗಳ ಮಿತಿ ಇಲ್ಲ. ಅದನ್ನು ತೋರಿಸಲಿಕ್ಕೆ ಮತ್ಸ್ಯಾವತಾರದಲ್ಲಿ ಶ್ರೀಮನ್ನಾರಾಯಣ ವೇದಗಳನ್ನು ರಕ್ಷಿಸಿದ, ವೇದಗಳನ್ನು ಕೂಡಿ ಹಾಕಿದ್ದದ್ದನ್ನು ಹೊರಗಡೆ ತಗೊಂಡು ಬಂದು ಬ್ರಹ್ಮನಿಗೆ ಕೊಟ್ಟ. ಇದು ನಾರಾಯಣ ಎತ್ತಿದಂಥ ಮೊಟ್ಟ ಮೊದಲನೆಯ ಅವತಾರ, ಮತ್ಸ್ಯಾವತಾರ, ಬ್ರಹ್ಮನಿಗೆ ಅನುಕೂಲ ಮಾಡಿ. ಅದೇ ರೀತಿಯಲ್ಲಿ ಈಶ್ವರ ತನ್ನ ಶಿಷ್ಯನಾಗಿರತಕ್ಕ, ತನ್ನ ಭಕ್ತನಾಗಿರತಕ್ಕಂಥ ಭಸ್ಮಾಸುರನಿಗೆ ವರವನ್ನು ಕೊಟ್ಟಾಗ ಆ ಭಸ್ಮಾಸುರ ಈಶ್ವರನ ತಲೆ ಮೇಲೆ ಕೈ ಇಡಲಿಕ್ಕೆ ಬಂದ. ಆ ರೀತಿಯಲ್ಲಿ ಈಶ್ವರ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡಾಗ ಮೋಹಿನಿ ಅವತಾರವನ್ನು ಎತ್ತಿ ಈಶ್ವರನನ್ನು ರಕ್ಷಣೆ ಮಾಡಿದ್ದು ಶ್ರೀಮನ್ನಾರಾಯಣ. ಹೀಗಾಗಿ ಶ್ರೀಮನ್ನಾರಾಯಣ ಸಂದರ್ಭ ಬಂದಾಗಲೆಲ್ಲ ವಿಶೇಷವಾಗಿ ದೇವತೆಗಳ ಪರವಾಗಿ, ದೇವತೆಗಳಿಗೆ ತೊಂದರೆಯಾದಾಗ, ದುಷ್ಟರು ಕಷ್ಟವನ್ನು ಕೊಡಲಿಕ್ಕೆ ಸಿದ್ಧರಾದಾಗ ಆಗೆಲ್ಲ ಪ್ರತ್ಯಕ್ಷನಾಗಿ ಅವರಿಗೆ ರಕ್ಷಣೆಯನ್ನು ಕೊಡುತ್ತಾನೆ ಅನ್ನತಕ್ಕಂಥದ್ದನ್ನು ಸಿದ್ಧ ಮಾಡಿ ತೋರಿಸಿದ. ಈ ಸುವ್ಯಕ್ತ ನಾರಾಯಣ, ಮೊದಲು ಬಂದಿದ್ದು ಅವ್ಯಕ್ತ ಪರಬ್ರಹ್ಮ, ಎರಡನೆಯದು ಸುವ್ಯಕ್ತ ನಾರಾಯಣ. ಆ ಸುವ್ಯಕ್ತ ನಾರಾಯಣನ ಮಗನಾಗಿ ಬಂದಿದ್ದು ಈ ಚತುರ್ಮುಖ ಬ್ರಹ್ಮ. ತಂದೆ ಹಾಗೂ ತಾಯಿ ಇಬ್ಬರೂ ಒಂದೇ ಆಗಿದ್ದು ನಾರಾಯಣನ ಸಂದರ್ಭದಲ್ಲಿ. ಚತುರ್ಮುಖ ಬ್ರಹ್ಮನಿಗೆ ತಂದೆ ತಾಯಿ ಇಬ್ಬರೂ ಒಬ್ಬರೇ, ಅವನೇ ಶ್ರೀಮನ್ನಾರಾಯಣ. ಆ ಚತುರ್ಮುಖ ಬ್ರಹ್ಮ ಈ ಅವ್ಯಕ್ತ ನಾರಾಯಣನಂತೆ ಎಲ್ಲ ಕಾಲದಲ್ಲಿಯೂ ಇರತಕ್ಕ ವ್ಯಕ್ತಿಯಲ್ಲ. ಅವ್ಯಕ್ತ ನಾರಾಯಣ ಸುವ್ಯಕ್ತ ನಾರಾಯಣನಾಗಿ ಪರಿವರ್ತಿತನಾದಾಗ ಆತನಿಗೆ ಕಾಲದ ಮಿತಿ ಇಲ್ಲ. ಆತ ಸದಾಕಾಲ ಸರ್ವಕಾಲ ಎಲ್ಲ ಸ್ಥಳಗಳಲ್ಲಿಯೂ ಸರ್ವಾವಸ್ಥೆಗಳಲ್ಲಿಯೂ ಇರತಕ್ಕಂಥ ಒಂದು ಶಕ್ತಿ. ಆದರೆ ಚತುರ್ಮುಖ ಬ್ರಹ್ಮ ಹಾಗಲ್ಲ, ಆತನಿಗೂ ಆಯುಷ್ಯ ಉಂಟು, ಆತನಿಗೂ 100 ವರ್ಷಗಳ ಆಯುಷ್ಯ ಇದೆ. ಆದರೆ ಚತುರ್ಮುಖ ಬ್ರಹ್ಮನ ಆಯುಷ್ಯವನ್ನು ತಿಳ್ಕೊಳ್ಳಬೇಕಾಗಿದ್ದರೆ ಅಗಾಧವಾದ ವಿಷಯ ಅದು. ಚತುರ್ಮುಖ ಬ್ರಹ್ಮನ ಆಯುಷ್ಯ ಎಷ್ಟಪ್ಪ?
ಅವನಿಗೂ 100 ವರ್ಷವೇ. ಆದರೆ ಆತನ ಒಂದು ದಿವಸ ಆಗಬೇಕಾದ್ರೆ ಎಷ್ಟು ಕಾಲ ಆಗುತ್ತೆ ಅಂದರೆ, ಧರೆಯುಳು ಚತುರ್ಯುಗಗಳು ಮರಳಿ ಮರಳಿ 1000 ಬಾರಿ ಬಂದೊಡೆ ಅಜಗೆ ಒಂದು ದಿನಂ. ಬ್ರಹ್ಮನಿಗೆ ಒಂದು ದಿವಸ ಆಗಬೇಕಾಗಿದ್ದರೆ ಈ ಭೂಲೋಕದಲ್ಲಿ ಈ 4 ಯುಗಗಳಿದೆಯಲ್ಲ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಈ 4 ಯುಗಗಳು ಮರಳಿ ಮರಳಿ 1000 ಬಾರಿ ಬಂದೊಡೆ ಅಜಗೆ ಒಂದು ದಿನಂ. ಈ 4 ಯುಗಗಳು, ಚತುರ್ಯುಗಗಳು ಮತ್ತೆ ಮತ್ತೆ ಒಂದು 1000 ಬಾರಿ ಬಂದರೆ ಆ ಬ್ರಹ್ಮನ ಒಂದು ದಿವಸ ಆಗುತ್ತೆ. 4 ಯುಗಗಳು ಅಂದರೆ ಎಷ್ಟು ವರ್ಷ ಆಗಬೇಕು ಅಂದರೆ 4,32,000 ವರ್ಷಗಳಾದರೆ ನಮ್ಮ ಕಲಿಯುಗ ಮುಕ್ತಾಯ ಆಗುತ್ತೆ. 8,64,000 ವರ್ಷಗಳಾದರೆ ದ್ವಾಪರ ಯುಗ ಆಗುತ್ತೆ. 12 ಲಕ್ಷ 8 4 12 ಲಕ್ಷದ ಈಗಾಗಲೇ 32 64 96,000 ವರ್ಷಗಳಾದರೆ ಅಂದರೆ 4,32,000 8,64,000 ಈಗ ಅದು 17,28,000 ವರ್ಷಗಳಾದರೆ ಕೃತಯುಗ ಆಗಿಬಿಡುತ್ತೆ. ಹೀಗಾಗಿ 4 ಯುಗಗಳ ಒಟ್ಟು ಮೊತ್ತ ಎಷ್ಟಪ್ಪ ಅಂದರೆ 43,20,000 ವರ್ಷಗಳು. 43,20,000 ವರ್ಷಗಳಾದರೆ ಈ ಚತುರ್ಮುಖ ಬ್ರಹ್ಮನ ಒಂದು ದಿವಸ. ಅಂತಹ ಒಂದು ದಿವಸ 30 ಬರಲೇಕ ಮಾಸ. 43,20,000 ವರ್ಷಗಳು 30 ಬಾರಿ ಬರಬೇಕು. ಆಗ ಬ್ರಹ್ಮನಿಗೆ ಒಂದು ದಿವಸ ಆಗುತ್ತೆ, ಒಂದು ತಿಂಗಳಾಗುತ್ತೆ. ಆ 30 ದಿವಸಗಳು ಒಂದು ತಿಂಗಳಾಗಿ, ಆ ತಿಂಗಳು 12 ಆಗಿ, ಅದು ಒಂದು ವರ್ಷವಾಗಿ, ಅಂಥ ವರ್ಷಗಳು 100 ಆದರೆ ಬ್ರಹ್ಮನ ಆಯುಷ್ಯ ಮುಕ್ತಾಯ ಅಂತ. ಈಗ ಬ್ರಹ್ಮನ ಆಯುಷ್ಯ ಎಷ್ಟಾಗಿದೆ ಅಂದರೆ 50 ವರ್ಷಗಳಾಗಿದೆ. 51ನೇ ವರ್ಷ ಶುರುವಾಗಿದೆ ಎನ್ನುವುದನ್ನೇ ಸಂಕಲ್ಪವನ್ನು ಮಾಡಿದಾಗ ನಾವು ಹೇಳ್ತಕ್ಕಂಥದ್ದು. ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಅಂತ ನಾವು ಏನು ಹೇಳ್ತೀವಿ ಸಂಕಲ್ಪವಿಲ್ಲ, ಅದರೊಳಗೆ ಬ್ರಹ್ಮನಿಗೆ 50 ವರ್ಷಗಳಾಗಿ 51ನೇ ವರ್ಷ ಆರಂಭ ಆಗಿದೆ. ಬ್ರಹ್ಮನ ಗಡ್ಡದಲ್ಲಿ 100 ಕೂದಲುಗಳಿದೆಯಂತೆ, 50 ಕೂದಲುಗಳು ಬೆಳಗಾಗಿದೆಯಂತೆ, 51ನೆಯ ಕೂದಲ ತುದಿ ಬಿಳುಪಾಗ್ತಾ ಇದೆಯಂತೆ. ಅಂದರೆ ಆ ಚತುರ್ಮುಖ ಬ್ರಹ್ಮನಿಗೆ 50 ವರ್ಷಗಳು ಮುಗಿದು 51ನೇ ವರ್ಷ ಆಗಿದೆ ಅಂತ ಇರಲಿ. ಆ ಬ್ರಹ್ಮನಿಗೆ ಎಷ್ಟು ಜನ ಮಕ್ಕಳು ಅಂದರೆ 10 ಜನ ಮಾನಸಪುತ್ರರು ಅಂತ. ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು ಇತ್ಯಾದಿಯಾಗಿ ಪ್ರಚೇತಸ, ವಸಿಷ್ಠ, ಭೃಗು, ನಾರದ ಒಟ್ಟು 10 ಮಂದಿ ಮಾನಸಪುತ್ರರು. ಮರೀಚಿ, ಅತ್ರಿ, ಅಂಗಿರಸವು ಪುಲಸ್ತ್ಯಂ ಪುಲಹಂ ಕ್ರತುಂ ಪ್ರಚೇತಸಂ ವಸಿಷ್ಠಂಚ ಭೃಗುಂ ನಾರದಮೇವಚ ಅಂತ. ಈ 10 ಮಂದಿ ಬ್ರಹ್ಮಮಾನಸ ಪುತ್ರರು. ಈ 10 ಮಂದಿಯಲ್ಲಿ 7 ಮಂದಿ ನಮ್ಮ ಶ್ರೀಮದ್ ರಾಮಾಯಣಕ್ಕೆ ಸಂಬಂಧಪಟ್ಟಿರತಕ್ಕವರು. ಮೊದಲನೇ ಆತ ಮರೀಚಿ, ಆತನಿಂದಲೇ ನಮ್ಮ ಶ್ರೀಮದ್ ರಾಮಾಯಣದ ವಂಶ ಮುಂದುವರಿಯತಕ್ಕದ್ದು. ಅತ್ರಿ ಮಹರ್ಷಿಗಳು ಅಯೋಧ್ಯಾಕಾಂಡದ ಕೊನೆಯಲ್ಲಿ ಪ್ರತ್ಯಕ್ಷರಾಗತಕ್ಕವರು. ಉಳಿದವರೆಲ್ಲ ರಾಮಾಯಣದಲ್ಲಿ ಅಲ್ಲಲ್ಲಿ ಸಂಪರ್ಕವನ್ನು ಹೊಂದಿದ್ದಾರೆ. ಈ 10 ಮಾನಸಪುತ್ರರಲ್ಲಿ, ಬ್ರಹ್ಮಮಾನಸ ಪುತ್ರರಲ್ಲಿ ಮರೀಚಿಯಿಂದ ವಂಶ ಅನ್ನುವುದು ಮುಂದುವರಿಯುತ್ತೆ. ಹಾಗೂ ಈ 10 ಮಂದಿಯಲ್ಲಿ ಯಾರು ಯಾರು ಯಾವಾಗ ಹೇಗೆ ರಾಮಾಯಣಕ್ಕೆ ಸಂಬಂಧಪಡ್ತಾರೆ ಎನ್ನುವುದನ್ನು ನಾನು ಮುಂದಿನ ಉಪನ್ಯಾಸದಲ್ಲಿ ಪರಿಚಯ ಮಾಡ್ತಾ ಹೋಗ್ತೇನೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.